ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿರುವ ಹಿನ್ನೆಲೆಯಲ್ಲಿ ರಾಜ್ಯದ ಕರಾವಳಿಯಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕರಾವಳಿ ಕಾವಲು ಪಡೆಯಿಂದ ಕಟ್ಟೆಚ್ಚರ ವಹಿಸಲಾಗಿದೆ. ಅರಬ್ಬಿ ಸಮುದ್ರದಲ್ಲಿ ತೀವ್ರ ನಿಗಾ ವಹಿಸಲಾಗಿದೆ. ಅಂದರೆ ಸಮುದ್ರದ ಭಾಗ, ಕರಾವಳಿ ಪ್ರದೇಶಗಳು ಎಲ್ಲೆಲ್ಲಿಂದ ಭಯೋತ್ಪಾದಕರು ಒಳಗಡೆ ನುಗ್ಗಿ ಬರೋದಕ್ಕೆ ಅಂತ ಅವಕಾಶ ಇದೆ. ಈ ಭಾಗದಲ್ಲಿ ತೀವ್ರವಾಗಿ ಅಲರ್ಟ್ ಕೈಗೊಳ್ಳಲಾಗಿದೆ. ಕರಾವಳಿ ಕಾವಲು ಪಡೆಯಿಂದ ಕಟ್ಟೆಚ್ಚರ ವಹಿಸಲಾಗಿದೆ. ಅರಬ್ಬಿ ಸಮುದ್ರದಲ್ಲಿ ತೀವ್ರವಾಗಿ ನಿಗಾ ಇಡುವಂತಹ ಕೆಲಸವನ್ನು ಈಗ ಅಧಿಕಾರಿಗಳು ಮಾಡಿದ್ದಾರೆ. ಮಂಗಳೂರಿನ ಬಂದರು ತೀರದಲ್ಲಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಈ ಮೀನುಗಾರಿಕೆಗೆ ಅಂತ ಬಳಕೆ ಮಾಡುವಂತಹ ಬೋಟ್ಗಳೇನಿದೆ, ಮೀನುಗಾರರೇನಿದ್ದಾರೆ ಎಲ್ಲರನ್ನೂ ಕೂಡ ತಪಾಸಣೆ ಮಾಡಿ ಅವರ ದಾಖಲೆಗಳನ್ನು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಅನುಮಾನಾಸ್ಪದವಾಗಿ ಯಾವ ಬೋಟ್ಗಳು ತಿರುಗಾಡ್ತಾ ಇದೆ ಆ ಬೋಟ್ಗಳ ಮೇಲೆ ನಿಗಾ ಇಡೋದಲ್ಲದೆ ಅಧಿಕಾರಿಗಳು ಅನುಮಾನಾಸ್ಪದವಾಗಿ ಕಂಡು ಬರುವಂತಹ ಆ ಒಂದು ಬೋಟ್ಗಳಿಗೆ ತೆರಳಿ ಅಲ್ಲಿ ಇರುವಂತಹ ಮೀನುಗಾರರೇನಿದ್ದಾರೆ, ಬೋಟ್ನಲ್ಲಿ ಇರುವಂತಹ ಜನ ಏನಿದ್ದಾರೆ ಅವರೆಲ್ಲರ ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಬೋಟ್ನ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ವಾಕ್ ಥ್ರೂ ನಡೆಸಿದ್ದಾರೆ, ನೋಡಿ. ಪಾಕಿಸ್ತಾನದ ಮೇಲೆ ಭಾರತದೊಂದು ಏರ್ ಸ್ಟ್ರೈಕ್ ಬೆನ್ನಲ್ಲೇ ಬಹಳ ಒಂದು ಯುದ್ಧದ ವಾತಾವರಣದ ಆತಂಕ ಇದೆ. ಹಾಗಾಗಿ ಕರಾವಳಿಯ ಒಂದು ಕಡಲ ತೀರಗಳ ಮೇಲೂ ಕೂಡ ಹೆಚ್ಚಿನ ನಿಗಾವನ್ನು ವಹಿಸಲಾಗಿದೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಕರಾವಳಿ ಕಾವಲು ಪೊಲೀಸ್ ಏನಿದೆ, ಕಾವಲು ಪೊಲೀಸ್ ಬಹಳ ಅಲರ್ಟ್ ಆಗಿದೆ. ಡ್ರಿಲ್ಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿ ಇವತ್ತು ಗಸ್ತು ತಿರುಗುವಂಥದ್ದನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗಿನಿಂದಲೇ ಕೂಡ ನೇವಿಯಿಂದಲೂ ಕೂಡ ಒಂದು ಕಡೆ ಆದೇಶ ಬಂದಿದೆ. ಕರಾವಳಿ ಕಾವಲು ಪೊಲೀಸ್ ಏನಿದೆ ನಿರಂತರವಾಗಿ ಈ ಮಂಗಳೂರಿನ ಸಮುದ್ರ ತೀರಗಳು, ಈ ಕರಾವಳಿಯ ಸಮುದ್ರ ತೀರಗಳು ಏನಿದೆಯೋ ಇಲ್ಲಿ, ಯಾಕಂದರೆ ಒಂದು ಇಂಟರ್ನ್ಯಾಷನಲ್ ಸಿ ಕೂಡ ಹೌದು. ಹಾಗಾಗಿ ಪ್ರಮುಖವಾಗಿ ಲಕ್ಷದ್ವೀಪ ಆಗಿರ್ಬೋದು, ಈ ಪ್ರದೇಶಕ್ಕೆಲ್ಲ ಕನೆಕ್ಟಿವಿಟಿ ಇದೆ. ಹಾಗಾಗಿ ಎಲ್ಲಿ ಹೆಚ್ಚಿನ ಸೆಕ್ಯೂರಿಟಿ ಇಲ್ವೋ, ಎಲ್ಲಿ ನೇವಿ ಅಲರ್ಟ್ ಆಗಿಲ್ವೋ, ಎಲ್ಲಿ ಕೋಸ್ಟ್ ಗಾರ್ಡ್ ಅಲರ್ಟ್ ಆಗಿಲ್ವೋ ಅಲ್ಲಿಂದ ಉಗ್ರರು ದಾಳಿ ಮಾಡುವಂಥ ಒಂದು ಸಾಧ್ಯತೆ ಕೂಡ ಇದೆ. ಯಾಕಂದರೆ ಇಂಥ ಒಂದು ಸಮುದ್ರ ಮಾರ್ಗಗಳನ್ನೇ ಹೆಚ್ಚಾಗಿ ಉಗ್ರರು ಆಯ್ದುಕೊಳ್ಳುವಂಥದ್ದು. ಹಿಂದೆ ಮುಂಬೈನಲ್ಲೂ ಕೂಡ ಇಂಥದ್ದೇ ಒಂದು ಘಟನೆಗಳು ನಡೆದಿತ್ತು. ಹಾಗಾಗಿ ಯುದ್ಧದ ಭೀತಿ ಇರುವಂಥ ಈ ಹೊತ್ತಿನಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ರಕ್ಷಣೆಯ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳದೆ ಕರಾವಳಿ, ಪ್ರಮುಖವಾಗಿ ಮಂಗಳೂರು ಸಮುದ್ರ ತೀರದಲ್ಲೂ ಕೂಡ ಹೈ ಅಲರ್ಟನ್ನು ಮಾಡಲಾಗಿದೆ. ಪ್ರಮುಖವಾಗಿ ಕರಾವಳಿ ಪೊಲೀಸರು ಏನಿದ್ದಾರೆ, ಕಾವಲು ಪೊಲೀಸ್ ಏನಿದೆ, ತಮ್ಮ ಒಂದು ಗಸ್ತು ತಿರುಗುವಿಕೆಯನ್ನು ಜಾಸ್ತಿ ಮಾಡಿಕೊಂಡಿದ್ದಾರೆ. ಯಾಕಂದರೆ ನಿನ್ನೆವರೆಗೂ ಕೂಡ ಅವರಿಗೆ ಒಂದು ರೀತಿಯಲ್ಲಿ ಆರ್ಡರ್ಗಳು ಇತ್ತು ಹೆಚ್ಚಿನ ನಿಗಾ ವಹಿಸಬೇಕು ಅಂತ. ಆದರೆ ಇವತ್ತು ಏರ್ ಸ್ಟ್ರೈಕ್ ಬೆನ್ನಲ್ಲೇ ಇನ್ನೂ ಕಠಿಣವಾಗಿರುವಂಥ ಒಂದು ಗಸ್ತು ತಿರುಗುವಿಕೆಯನ್ನು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಕಣ್ಗಾವಲು ಅನ್ನೋದು ಹೆಚ್ಚಾಗಿದೆ. ಆಳ ಸಮುದ್ರದಲ್ಲಿ ಹೇಗೂ ಕೋಸ್ಟ್ ಗಾರ್ಡ್ ಅಲರ್ಟ್ ಆಗಿದೆ, ಅದನ್ನು ದಾಟಿ ನೇವಿ ಅಲರ್ಟ್ ಆಗಿದೆ. ಅಂದರೆ ಹೆಚ್ಚು ಎಲ್ಲಿ ಕೋಸ್ಟ್ ಗಾರ್ಡ್ಗಳು ಅಲರ್ಟ್ ಆಗಿಲ್ವೋ ಮತ್ತು ಹೆಚ್ಚು ಎಲ್ಲಿ ಈಗ ಲಕ್ಷದ್ವೀಪಕ್ಕೆ ಕನೆಕ್ಟ್ ಆಗುವಂಥದ್ದಾಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಸಿಯನ್ನು ಕನೆಕ್ಟ್ ಮಾಡುವಂಥ ರೂಟ್ಗಳು ಕೂಡ ಮಂಗಳೂರಿನಿಂದ ಇದೆ. ಹಾಗಾಗಿ ಹೆಚ್ಚಿನ ಫಾರಿನ್ ವೆಸಲ್ಸ್ ಕೂಡ ಮಂಗಳೂರಿಗೆ ಬರ್ತಾ ಇರುತ್ತೆ. ಫಾರಿನಿಂದ ಬರುವಂಥ ಶಿಪ್ಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತೆ. ಹಾಗಾಗಿ ಅಲ್ಲಿಂದ ಬರುವಂಥ ಫಾರಿನರ್ಸ್ಗಳ ಮೇಲೂ ಕೂಡ ಆ ಒಂದು ವೆಸಲ್ಗಳ ಮೇಲೂ ಕೂಡ ಹೆಚ್ಚಿನ ನಿಗಾವನ್ನು ಕರಾವಳಿ ಕಾವಲು ಪೊಲೀಸ್ ಇರಿಸಿದೆ. ಸದ್ಯ ಬೆಳಗಿನಿಂದಲೂ ಕೂಡ ನಿರಂತರವಾಗಿ ಇವರ ಡ್ರಿಲ್ಲಿಂಗ್ ನಡೀತಾ ಇದೆ. ಪ್ರಮುಖವಾಗಿ ತಿರುಗುವಿಕೆ ಜಾಸ್ತಿ ಇದೆ, ಗಸ್ತು ತಿರುಗುವಿಕೆಯನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ನಿರಂತರವಾಗಿ ಈ ಮಂಗಳೂರು ಭಾಗ ಆಗಿರ್ಬೋದು, ಉಡುಪಿ ಭಾಗ, ಕಾರವಾರ ಮತ್ತು ಅಲ್ಲಿಂದ ಸೇರುವಂಥ ಒಂದು ಆಳ ಸಮುದ್ರದತ್ತ ಎಲ್ಲ ನಿಗಾವನ್ನು ವಹಿಸಿದ್ದಾರೆ. ಗಸ್ತು ತಿರುವಿಕೆಯನ್ನು ಜಾಸ್ತಿ ಮಾಡಿಕೊಂಡಿದ್ದಾರೆ. ಕೇವಲ ಮಂಗಳೂರಿಗೆ ಮಾತ್ರ ಇದು ಸೀಮಿತವಾಗಿರುವಂಥದ್ದಲ್ಲ. ಉಡುಪಿಯಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಇದೆ. ಕಾರವಾರದಲ್ಲೂ ಕೂಡ ಇದೇ ರೀತಿ ಆದೇಶವನ್ನು ರಾಜ್ಯ ಸರ್ಕಾರ ನೀಡಿರುವಂಥದ್ದು. ಹಾಗಾಗಿ ಕರಾವಳಿ ಕಾವಲು ಪೊಲೀಸ್ ಏನಿದೆ ಈ ಭಾಗದಲ್ಲಿ ಹೆಚ್ಚಿನ ಅಲರ್ಟನ್ನು ವಹಿಸ್ತಾ ಇದೆ. ಗಸ್ತು ತಿರುಗುವಿಕೆಯನ್ನು ಜಾಸ್ತಿ ಮಾಡ್ತಾ ಇದೆ. ಡ್ರಿಲ್ಲನ್ನು ನಿರಂತರವಾಗಿ ಮಾಡ್ತಾ ಇದೆ. ಇವತ್ತು ಹೆಚ್ಚು ಗಂಭೀರವಾಗಿ ಅದನ್ನು ಪರಿಗಣಿಸಲಾಗಿದೆ. ಇದು ಸದ್ಯದ ಒಂದು ಚಿತ್ರಣ, ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಇದು ಮಂಗಳೂರು ಪೋರ್ಟಲ್ಲಿ ನಾವು ಇದ್ದೀವಿ. ಇಲ್ಲಿಂದ ಒಂದು ಏನು ಗಸ್ತಿಗಂತ ಈಗ ಕರಾವಳಿ ಕಾವಲು ಪೊಲೀಸ್ನ ಒಂದು ಬೋಟ್ ಏನಿದೆ ಅದು ಹೊರಟಿರುವಂಥದ್ದು, ಅಲರ್ಟ್ ಮಾಡ್ಕೊಳ್ತಾ ಸೈರನ್ನ ಮೊಳಗಿಸ್ತಾ ಅದು ಸಾಕ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಈ ಲಕ್ಷದ್ವೀಪಕ್ಕೂ ಕೂಡ ಇಲ್ಲಿಂದಲೇ ಸಾಕಷ್ಟು ಸರಕು ಸೇರಿದಂತೆ ಒಂದಿಷ್ಟು ಆಹಾರ ಉತ್ಪನ್ನಗಳು ಕೂಡ ಇಲ್ಲಿಂದನೇ ಸಾಗಾಟ ಆಗುತ್ತೆ ನಿರಂತರವಾಗಿ. ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ನೋಡ್ತಾ ಹೋದಾಗ ಸಾಕಷ್ಟು ಇಲ್ಲಿನ ಶಿಪ್ಗಳು, ಬೋಟ್ಗಳೇನಿದೆ ಈ ಬೋಟ್ಗಳ ಮೂಲಕ, ಮೀನುಗಾರಿಕೆಯ ಬೋಟ್ಗಳ ಮೂಲಕ ಲಕ್ಷದ್ವೀಪಕ್ಕೂ ಕೂಡ ಸಾಕಷ್ಟು ಆಹಾರ ಸಾಮಗ್ರಿಗಳು ಪೂರೈಕೆ ಆಗುವಂಥದ್ದು ಇದೆ. ಹಾಗಾಗಿ ಇದರೊಂದಿಗೆ ಈ ಲಕ್ಷದ್ವೀಪದ ಮೂಲಕವೂ ಕೂಡ ಉಗ್ರರು ನುಸುಳಬಹುದು. ಆ ಒಂದು ಸಿ ರೂಟಿಂದ ಕೂಡ ಪ್ರಮುಖವಾಗಿ ಮಂಗಳೂರನ್ನು ಟಾರ್ಗೆಟ್ ಮಾಡಿಕೊಂಡು ನುಸುಳಬಹುದು ಅನ್ನುವಂಥ ಒಂದು ಆತಂಕ ಕೂಡ ಇದೆ. ಹಾಗಾಗಿ ಕರಾವಳಿ ಪೊಲೀಸ್, ಕಾವಲು ಪೊಲೀಸ್ ಏನಿದೆ ಇದು ಅಲರ್ಟ್ ಆಗಿದೆ. ಇವತ್ತು ನಿರಂತರವಾಗಿ 24 ಗಂಟೆಯೂ ಕೂಡ ಈ ಒಂದು ಗಸ್ತು ತಿರುಗುವಿಕೆಯನ್ನು ಮಾಡಲಿಕ್ಕಿದ್ದಾರೆ, ಡ್ರಿಲ್ಲನ್ನು ಮಾಡಲಿಕ್ಕಿದ್ದಾರೆ. ಇದು ನಿತ್ಯ ನಿರಂತರವಾಗಿ ಆಗುತ್ತೆ ಮತ್ತು ಕರಾವಳಿಯ ಒಂದು ಕಡಲ ತೀರದ ಮೇಲೆ ಒಂದು ಹದ್ದಿನ ಕಣ್ಣನ್ನು ಕೂಡ ಇರಿಸಲಾಗಿದೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.
ಕರಾವಳಿಯಲ್ಲಿ ನೋಡ್ತಾ ಇದ್ದೀರಿ ಪ್ರಮುಖವಾಗಿ ಈ ಮುಂಬೈ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಭಯೋತ್ಪಾದಕರು ಭಾರತದ ಗಡಿಯ ಒಳಗೆ ಪ್ರವೇಶ ಮಾಡಿದ್ದೇ ಈ ಕರಾವಳಿ ತೀರದ ಮೂಲಕವಾಗಿ. ಇಂದಿಗೂ ಕೂಡ ಅನೇಕ ಭಯೋತ್ಪಾದಕರು ಕರಾವಳಿ ಪ್ರದೇಶದ ಮೂಲಕವಾಗಿ ಭಾರತಕ್ಕೆ ಎಂಟ್ರಿ ಕೊಡ್ತಾರೆ. ಯಾಕಂದರೆ ಸುಲಭವಾಗಿ ಒಳಗಡೆ ತಪ್ಪಿಸ್ಕೊಂಡು ಬರಬಹುದು ಅನ್ನುವಂತಹ ಒಂದು ವಿಚಾರವನ್ನು ಇಟ್ಕೊಂಡು ಬರ್ತಾ ಇರ್ತಾರೆ. ಯಾಕಂದರೆ ಮೀನುಗಾರರು ಇರ್ತಾರೆ, ಸಾಕಷ್ಟು ಮೀನುಗಾರಿಕೆ ಬೋಟ್ಗಳಿರುತ್ತೆ. ಕಡಲ ತೀರ ಪ್ರದೇಶದಲ್ಲಿ ತುಂಬ ಸುಲಭವಾಗಿ ಒಳಗಡೆ ನುಸುಳೋದಕ್ಕೆ ಅಂತ ಅವಕಾಶ ಇರುತ್ತೆ. ಇದೇ ಕಾರಣಕ್ಕಾಗಿ ಈಗ ಕಡಲ ತೀರ ಪ್ರದೇಶಗಳಲ್ಲಿ ತೀವ್ರ ನಿಗಾ ವಹಿಸೋದಕ್ಕೆ ಅಂತ ಭಾರತ ಸರ್ಕಾರ ನಿರ್ಧಾರ ಮಾಡಿದೆ. ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಕೂಡ ಈ ಕರಾವಳಿ ಪ್ರದೇಶದಲ್ಲಿ ತೀವ್ರ ನಿಗಾ ಇಡುವಂತಹ ಕೆಲಸವನ್ನು ಈಗ ಮಾಡ್ತಾ ಇದೆ. ಮೀನುಗಾರರ ಬೋಟ್ಗಳೇನಿದೆ ಆ ಬೋಟ್ಗಳಿಗೆ ಸಂಬಂಧಪಟ್ಟಂತೆ ಈಗ ಭಾರತದ ಅಧಿಕಾರಿಗಳು ಕಡಲ ತೀರ ಪ್ರದೇಶದಲ್ಲಿ ತೀವ್ರವಾಗಿ ತಪಾಸಣೆ ಮಾಡ್ತಾ ಇದ್ದಾರೆ. ಅಂದರೆ ಯಾವ್ಯಾವ ಒಂದು ಬೋಟ್ಗಳ ಮೇಲೆ ಸಂಶಯ ಮೂಡುತ್ತೆ, ಸಂಶಯಾಸ್ಪದವಾಗಿ ತಿರುಗ್ತಾ ಇರುವಂತಹ ಬೋಟ್ಗಳೇನಿದ್ದಾವೆ ಅಲ್ಲಿಗೆ ನೇರವಾಗಿ ತೆರಳಿ ಅಲ್ಲಿ ಇರುವಂತಹ ಮೀನುಗಾರರೇನಿದ್ದಾರೆ ಅವರ ದಾಖಲಾತಿಗಳನ್ನು ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ.